ಸುದ್ದಿ ಮಾಧ್ಯಮಗಳು ಜನಪರ ಕಾಳಜಿ ವಹಿಸಲಿ. ಮಾಜಿ ಸಚಿವರು ನರಗುಂದ ಶಾಸಕ ಸಿಸಿ ಪಾಟೀಲ್. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ಸೋಮೇಶ್ವರ ಇಂಡಸ್ಟ್ರೀಸ್ನಲ್ಲಿ ಮೆಹಬೂಬ್ ಮುಲ್ಲಾ ಸಾರಥ್ಯದ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ನ 2ನೇ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಸ್ಟಾರ್ ಆಫ್ ಕರ್ನಾಟಕ ಟಿವಿ ನ್ಯೂಸ್ನ ಲೋಗೋ ಲಾಂಚ್ ಮಾಡಿ ಮಾತನಾಡಿದ ಮಾಜಿ ಸಚಿವ ಶಾಸಕ ಸಿಸಿ ಪಾಟೀಲ್, ಡಿಜಿಟಲ್ ಮಾಧ್ಯಮಗಳ ಬೆಳವಣಿಗೆ ಹೆಚ್ಚಾದಂತೆ ಮಾಧ್ಯಮ ಲೋಕದಲ್ಲಿ ಪೈಪೋಟಿ ಹೆಚ್ಚಾಗ್ತಾ ಇದೆ. ದೃಶ್ಯ ಮಾಧ್ಯಮಗಳಲ್ಲಿ ಸಾಮಾಜಿಕ ಕಾಳಜಿಯ ವರದಿಗಳು ಕಡಿಮೆ ಆಗ್ತಾ ಇವೆ ಎಂಬ ಕಳವಳ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಹಾಗಾಗಿ ಸುದ್ದಿ ಮಾಧ್ಯಮಗಳು ಹೆಚ್ಚು ಜನಪರವಾಗಿ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಚಾನೆಲ್ ಹೆಚ್ಚಿನ ಜವಾಬ್ದಾರಿ ವಹಿಸಿ ಕೆಲಸ ಮಾಡಬೇಕಿದೆ. ಅಂದಾಗ ಸಕ್ಸಸ್ ಕಾಣುತ್ತೀರಿ ಎಂದು ಶುಭ ಹಾರೈಸಿದರು. ತಮ್ಮ TRP ಬೇಕು. ನಾವೇನು TRP ಬೇಕಾದ್ರೆ TRP ಇದ್ದಲ್ಲೇ ನಮ್ಮ ಜೀವನ ನಿಮ್ಮ ಚೆನ್ನಾಗಿ ಮರೆತು ಮಾಡಿ ಬರೀ ನೆಗೆಟಿವ್ ನ್ಯೂಸನ್ನು ಕ್ಯಾರಿ ಮಾಡಬಾರ್ದು. ಸ್ಪರ್ಧಾತ್ಮಕ ಯುಗದಲ್ಲಿ ನಿಮಗೆ ಉಜ್ವಲ ಭವಿಷ್ಯ ಇರಲಿ, ಒಳ್ಳೆಯ ಸುದ್ದಿಗಳನ್ನು ಕೊಡ್ರಿ, ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಕೊಡ್ರಿ. ಪಕ್ಷ ಭೇದ ಮರೆತು ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳೋದು. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಕೆಟ್ಟ ಕೆಲಸ ಮಾಡಿದವ್ರಿಗೆ ಕೆಟ್ಟ ಕೆಲಸ ಮಾಡೇಬಲ್ಲ ಅಂತಂದಿರ್ಬೇಕು. ಇವತ್ತಿನ ದಿನಮಾನದಲ್ಲಿ ನೋಡಿದ್ರೆ ನಿಜಾಗ ದೇವರಾದ್ರೆ ನೀರು ಜೈಲಿಗೆ ಹೋಗಿ ನೀರು ಜೈಲಿಗೆ ಹೋಗ್ತೀವಿ, ನೀರು ಜೈಲಿಗೆ ಹಾಕಿಸ್ತೇವೆ, ನೀರು ಜೈಲಿಗೆ ಹಾಕಿಸ್ತೀವಿ. ಮಳೆ ಆಗೈತಿ. ಬಹುತೇಕ ಇವತ್ತಿನ ಸುದ್ದಿ ಮಾಧ್ಯಮಗಳಲ್ಲಿ ಪೈಪೋಟಿ ಇದೆ. ನಮ್ಮಲ್ಲೇ ಮೊದಲು ಅಂತ ಒಂದು ರೌಡ್ ಸಿಕ್ಕ, ನಮ್ಮಲ್ಲೇ ಮೊದಲು ಅಂತ ಒಂದು ರೌಡ್ ಸಿಕ್ಕ. ನಮ್ಮ ವರದಿಯಿಂದ ಎಚ್ಚೆತ್ತ ಸರ್ಕಾರ, ನಮ್ಮ ವರದಿಯಿಂದ ಎಚ್ಚೆತ್ತ ಸರ್ಕಾರ. ಸ್ಪರ್ಧೆ ಇದೆ, ಬ್ರೇಕಿಂಗ್ ನ್ಯೂಸ್ ಬೇಕು. ಜನಗಳಿಗೂ ಕೂಡ ನೆಗೆಟಿವ್ ನ್ಯೂಸ್ ಜಾಸ್ತಿ ಕ್ಯಾರಿ ಮಾಡ್ತಾರೆ. ಪಾಸಿಟಿವ್ ನ್ಯೂಸ್ ಮದುವೆ ಮಾಡಿದ್ದು ಕ್ಯಾರಿ ಮಾಡೋದಿಲ್ಲ, ಸಾಮೂಹಿಕ ಮದುವೆ ಮಾಡಿದ್ದು. ಅದರೊಳಗೆ ಒಬ್ಬ ಅಂಡರ್ ಏಜ್ ಮದುವೆ ಆಗಿತ್ತು ಅಂದ್ರೆ